ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಚಾನಲ್. ಇವತ್ತು ನಾನು ಆಮ್ಲ ಅಂದರೆ ನೆಲ್ಲಿಕಾಯ್ದು ರಸ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಫ್ರೋಸನ್ ನಮಗೆ ಸಿಕ್ಕಿರೋದು, ಸೊ ಅದನ್ನು ತೊಗೊಂಬಂದಿದ್ದೀನಿ. ಬರೀ ಈ ಕಪ್ಪಷ್ಟು ಮಾತ್ರ ತೊಗೊತಾಯಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಸಾಸಿವೆ, ಅರಿಶಿನ, ಉಪ್ಪು, ಕರಿಬೇವು ಸೊಪ್ಪು, ಸ್ವಲ್ಪ ತೊಗರಿದು ಬೇಳೆ ಹಾಕಿ ಬೇಯಿಸ್ಕೊಂಡಿದ್ದೀನಿ. Now I am doing amla rasam. For that I have taken amla frozen only. I have taken 1 cup coconut, green chili 2-3 have taken, cilantro, this is washed and cut, this is mustard seeds, cumin seeds, turmeric, salt and curry leaves and boiled tur dal. I'll be taking some oil and some water. ಗ್ರೈಂಡ್ ಮಾಡೋಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜಿಂಜರ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಟೇಕನ್ 3 green chili for grinding with a little bit of ginger paste. Now I will be adding the amla, ಇದೆಲ್ಲ ಗ್ರೈಂಡ್ ಮಾಡಬೇಕು. ಕೋಕೋನಟ್ಟು ಸೇರಿಸಿ ಗ್ರೈಂಡ್ ಮಾಡಬೇಕು. ಸ್ಟವ್ ಆನ್ ಮಾಡಿ ಪಾತ್ರೆ ಇಟ್ಟು ನೀರು ಹಾಕಲಿ, ಒಗ್ಗರಣೆ ಹಾಕಬೇಕು. ಈಗ ಇದಕ್ಕೆ ನೀರು ಹಾಕ್ತಿದ್ದೀನಿ, ಗ್ರೈಂಡ್ ಮಾಡೋಣ. ಎಣ್ಣೆ ಹಾಕ್ತಿದ್ದೀನಿ. ಮತ್ತು ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಸಾಸಿವೆ ಜೀರಿಗೆ ಮತ್ತು ಎಣ್ಣೆ, ಮಸ್ಟರ್ಡ್ ಸೀಡ್ಸು, ಕುಮಿನ್ ಸೀಡ್ಸು, ಆಯಿಲ್. ಸೊ ಇದಾದಮೇಲೆ ಈಗ ನಾವು ಕರಿಬೇವಿನ ಸೊಪ್ಪು, ಗ್ರೀನ್ ಚಿಲ್ಲಿ ಹಾಕಬೇಕು. ಗ್ರೀನ್ ಚಿಲ್ಲಿ ಹಾಕ್ತಾ ಈಗ ಕರಿ ಲೀವ್ಸ್ ಹಾಕ್ತೀನಿ, ಸ್ವಲ್ಪ ಹಿಂಗೆ ಹಾಕ್ತೀನಿ. ಹಿಂಗು ಈಗ ಗ್ರೈಂಡ್ ಮಾಡಿದ್ನಲ್ವ ಅದು ಕೋಕೋನಟ್ಟು ಮತ್ತು ಆಮ್ಲದು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡ್ತೀನಿ, ಸ್ವಲ್ಪ ಇದಾಗಲಿ. ನೀರು ಹಾಕ್ತಾಯಿದ್ದೀನಿ. ವಾಶ್ ಮಾಡಿ ಈಗ ಅರಿಶಿನ, ಉಪ್ಪು ಸಾಕಷ್ಟು. ಉಪ್ಪು ಅಂದರೆ ಆಮೇಲೆ ನೋಡೋಣ. ಇವಾಗ ಮತ್ತೆ ಒಂದೆರಡು ಕರಿಬೇವಿನ ಸೊಪ್ಪು ಹಾಕ್ತೀನಿ. ಇದಿಷ್ಟ ಆದರೆ ಆಯಿತು ಅಂತ. ಒಂದು ಹೊತ್ತಿಗೆ ಕುದಿಬೇಕಾದ್ರೆ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಬಾಯ್ಲ್ ಆದಮೇಲೆ ನೆಲ್ಲಿಕಾಯ್ದು ರಸಮ್ ರೆಡಿ ಆಯಿತು ಅಂತ. ಸ್ವಲ್ಪ ಕುದೀಲಿ. ಈಗ ಸ್ವಲ್ಪ ಬೇಳೆ ಹಾಕಬೇಕು. ಇದಾಗಲೇ ಕುಕ್ ಆಗಿದೆ, ಅದರಿಂದ ಇಷ್ಟು ಹಾಕ್ತಾಯಿದ್ದೀನಿ. ಇವಾಗ ಕುದೀತಾ ಇದೆ. ಸಾಲ್ಟ್ ಒಂಚೂರು ಚೆಕ್ ಮಾಡ್ತೀನಿ. ಸಾಕು, ಚೆನ್ನಾಗಿದೆ.
ಆಫ್ ಮಾಡ್ಬೋದು. ಇನ್ನು ಸ್ವಲ್ಪ ಹೊತ್ತು ಇನ್ನೊಂಚೂರು ಕುದೀಲಿ. ಇವಾಗ ಸ್ವಲ್ಪ ಹೊತ್ತು ಸಿಲಿಂಡ್ರ್ ಹಾಕೋಣ. ಕೊತ್ತಂಬರಿ ಸೊಪ್ಪು, ಸೊ ಕೊತ್ತಂಬರಿ ಹಾಕಿಬಿಟ್ಟು ಆಫ್ ಮಾಡ್ಕೊತೀನಿ. ಆಫ್ ಮಾಡಿ. ಸೊ ಇವಾಗ ಆಯಿತು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೊಂದು ಡಿಫ್ರೆಂಟ್ ವೆರೈಟಿ ಆಫ್ ರಸಮ್ಮು ಅನ್ನದ ಜೊತೆ ತಿನ್ನೋದಕ್ಕೆ. ಹಂಗೂ ಕುಡಿಬೋದು. ಸೊ ಮಾಡ್ಕೊಂಡು ತಿನ್ನಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಪ್ರೆಸ್ ದ ಬೆಲ್ ಐಕಾನ್, ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ, ಬಾಯ್. ಸ್ವಲ್ಪ ಎಂಡಲ್ಲಿ ಪೆಪ್ಪರ್ ಹಾಕಬೇಕು. ತೋರ್ಸೋಕ್ಕೆ ಮರ್ತೋಗಿತ್ತು, ಇವಾಗ ಆ್ಯಡ್ ಮಾಡಿದೆ. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಬಹುದು, ಇಲ್ಲಾಂದರೆ ಗ್ರೈಂಡ್ ಮಾಡೋತ್ತಿಗೆ ಪೆಪ್ಪರ್ ಹಾಕೋಬೋದು. ನಾನು ಇವಾಗ ಪೆಪ್ಪರ್ ಪೌಡರ್ ಹಾಕಿದೆ ಲಿಟಲ್ ಬಿಟ್ಟು. ಕಾಫಿಗೆ ಎಲ್ಲದಕ್ಕೂ ಇದು ತುಂಬ ಹೆಲ್ತಿ ಇರುತ್ತೆ. ಮೆಡಿಕಲ್ ಪರ್ಪಸ್ಗೂ ಅಷ್ಟೇ ಮಾಡಿಕೊಂಡು ತಿನ್ನಿ, ಎಂಜಾಯ್ ಮಾಡಿ. ಓಕೆ, ಬಾಯ್. Enjoy.